ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಳಿಕ ಮತ್ತೆ ಸ್ವಾಗತ. ಕಾಕ್ರೋಚ್ ಅಂತೂ ಮೊದಲ ಹೋರಾಟದಲ್ಲೇ ದೊಡ್ಡ ಗೆಲುವನ್ನು ಸಾಧಿಸಿದಾಯಿತು. ನಮ್ಮ ಅನುಮಾನಗಳಿರೋದೇನಂತ ಹೇಳಿದ್ರೆ, ನೋಡಿ, ನಾವು ಒಂದೇ ವೇದಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಬಾರ್ದು. ಆಯ್ತಪ್ಪ, ಈಗ ಕಾಕ್ರೋಚ್ ಅವರು BJP ವಿರುದ್ಧ ಹೋರಾಟ ಮಾಡಿದರು. ನೆಕ್ಸ್ಟ್ ಬೇರೆ ಸರ್ಕಾರ ಬಂದರು, ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಇಲ್ದಿದ್ರೇನಾಗತ್ತೆ, ಇವರು ಒನ್ ಸೈಡೆಡ್ ಹೋರಾಟಗಾರರು ಅಂತ ಪ್ರೂವ್ ಆಗುತ್ತೆ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತದು. ಆಯ್ತಪ್ಪ, ನೀಟ್ ಅಕ್ರಮ ಆಗಿದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು, ಓಕೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿದೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋರಾಟ ನಡೀತಿದೆ ಅಲ್ವಾ, ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತಬೇಕು ಇವರು. ಈಗ ಧ್ವನಿ ಎತ್ತಿದರೆ ಖಂಡಿತವಾಗ್ಲೂ ಇವರ ಉದ್ದೇಶಗಳು ಒಂದೇ, ಅನ್ಯಾಯವನ್ನು ಇವರು ಖಂಡಿಸ್ತಿದ್ದಾರೆ ಅಂತ. ಅಥವಾ ಕೇವಲ ಕೇಂದ್ರ ಸರ್ಕಾರವನ್ನು ಇವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಕೇವಲ ಒಂದು ಪಕ್ಷವನ್ನು ವಿರೋಧ ಮಾಡ್ತಿದ್ದಾರೆ ಅಂತ ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಅದು ಹಂತ ಹಂತವಾಗಿ ನಮಗೆ ಗೊತ್ತಾಗುತ್ತಾ ಹೋಗುತ್ತೆ. ಬಟ್ ಇಲ್ಲಿ ಕಾಂಗ್ರೆಸ್ನವರು ಹೋರಾಟ ಮಾಡಿದರು ಅಂತ ಪ್ರಧಾನರು ರಾಜೀನಾಮೆ ಕೊಡಲಿಲ್ಲ. ಯುವ ಶಕ್ತಿಯ ಒಂದು ಸಂಘಟನೆ ಗೊತ್ತಾಯ್ತಲ್ಲಿ. ಮುಂದಿನ ದಿನಗಳಲ್ಲಿ ದೊಡ್ಡ ಡ್ಯಾಮೇಜ್ ಆಗ್ಬೋದು ಅಂಥೇಳಿ ಅವರು ಕೂಡ ಭಯ ಬಿದ್ದರು. ಸ್ವತಃ ಪ್ರಧಾನಿಯವರೇ ಮೊಬೈಲ್ ಸೆಲ್ಫಿ ವಿಡಿಯೋ ಬಿಡ್ತಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ತಂಡ ಹೊಡೆದಿದೆ ಕೇಂದ್ರ ಸರ್ಕಾರ ಅಂತ. ಜೆನ್ಜಿ ಇದು ನಮ್ಮಲ್ಲೂ ಕೂಡ ಕಾಲಿಡ್ತಿದ್ದು ನೋಡಿ. ಆ ಹೋರಾಟಗಾರೆಲ್ಲ ಇದಾರಲ್ಲ, ಅವರು ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ವಿ. ಅವರೇನು ಸುಲಭಾದಲ್ಲವರು, ಅವರೇನು 10th ಫೇಲ್ SLC ಫೇಲ್ ಅಲ್ಲ. ಅವರು ಎಲ್ಲ ವೆಲ್ ಎಜುಕೇಟೆಡ್. ನೋಡಿ, ದೀಪ್ಕೆ US ಇದ್ದಂಥವ್ನು, ಮೊದಲು ಆಮ್ ಆದ್ಮೇಲೆ ಇದ್ದಂಥವ್ನು. ಜೊತೆಗೆ ಈ ಸೌರವ್ ಇದಾರಲ್ಲ, ಸೌರವ್ ದಾಸ್, ಆತ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಸ್ಟರ್ ಜರ್ನಲಿಸಮ್ ಸ್ಟೂಡೆಂಟು. ಬೇರೆ ಬೇರೆ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅವ್ರಿಗೆ ಆಳವಾದಂಥ ಜ್ಞಾನ ಇದೆ. ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿಲ್ವಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಪ್ರಶ್ನೆ ಮಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗಿದೆ. ಪ್ರಶ್ನೆ ಮಾಡುವಂಥವ್ರನ್ನ ನೀವು ದೇಶದ್ರೋಹಿಗಳಂತ ಕರೆಯೋದಾದರೆ ನೋಡಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಏನೆಲ್ಲ ಆಯಿತು? ಏಕಾಏಕಿ ಇವರು ರಿಸೈನ್ ಮಾಡ್ತೀವಿ ಅಂತ ಹೇಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ನೋಡಿ. ಪ್ರಧಾನಿಯವರಿಗೆ ಅವರು ಪತ್ರವನ್ನು ಬರೀತಾರೆ, ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ನೋಡ್ತಾ ಇದ್ದೀವಿ. ಗೌರವಾನ್ವಿತ ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಆದರೆ ಮೇ 2, 2026 ನಡೆದಂತಹ ನೀಟ್ UG ಪರೀಕ್ಷೆಯಲ್ಲಿ ಅಕ್ರಮಗಳು ಕಂಡುಬಂದಿವೆ. ಸರ್ಕಾರ ಇದನ್ನು ಕೂಡಲೇ ಗಮನಕ್ಕೆ ತೆಗೆದುಕೊಂಡು CBI ತನಿಖೆಗೆ ಒಪ್ಪಿಸಿ ಪರೀಕ್ಷೆನ ರದ್ದುಗೊಳಿಸಿತು ಮತ್ತು ಮರುಪರೀಕ್ಷೆ ದಿನಾಂಕವನ್ನು ಘೋಷಣೆ ಮಾಡಿತು. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪರೀಕ್ಷೆ ಬರೆಯೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಯುವ ಪೀಳಿಗೆಯ ಕನಸು ನನಸು ಮಾಡುವುದು ನಮ್ಮೆಲ್ಲರ ರಾಜಕೀಯ ಮತ್ತು ಸಾಮಾಜಿಕ ಜೀವನದ ನೈತಿಕ ಸಂಕಲ್ಪವಾಗಿದೆ ಅಂಥೇಳಿ ಧರ್ಮೇಂದ್ರ ಅವರು ಪ್ರಧಾನಿಯವರಿಗೆ ಏನು ಬರೆದಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಮೋದಿಯವರಿಗೆ ಧನ್ಯವಾದ ಹೇಳಿದ್ದಾರೆ. ಅಕ್ರಮಗಳು ಕಂಡು ಬಂದಿವೆ ಅದನ್ನು ಕೂಡ ಹೇಳಿದ್ದಾರೆ. CBI ತನಿಖೆ ಒಪ್ಪಿಸಿ ರದ್ದುಗೊಳಿಸಿ ಮತ್ತೆ ಎಕ್ಸಾಮ್ ಮಾಡಿದ್ದೇವೆ ಅಂತಲೂ ಹೇಳಿದ್ದಾರೆ. ಬಟ್ ಒಂದು ಕಾಣಿಸ್ತಿಲ್ಲ, ಆ ಒಂದು ಪಶ್ಚಾತ್ತಾಪ ಅನ್ನೋದಿರುತ್ತೆ. 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು, ನಮಗೂ ಬಹಳ ನೋವಿದೆ, ನಾವು ಅದರಲ್ಲಿ ಪಾಲುದಾರರು. ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದು ಅಥವಾ ಹೋಗಲಿ, ಆ ಕುಟುಂಬಕ್ಕಾದ ಸಾಂತ್ವನ ಈ ಪತ್ರದ ಮುಖೇನವಾಗಿ ಇದನ್ನಾದರೂ ಕೂಡ ಉಲ್ಲೇಖ ಮಾಡಬೇಕಾಗಿತ್ತು. ಬಟ್ ಧರ್ಮೇಂದ್ರ ಪ್ರಧಾನ್ ಅವರು ಅದನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿಲ್ಲ. ನರೇಂದ್ರ ಮೋದಿಯವ್ರಿಗೆ ಧನ್ಯವಾದ ಹೇಳಿದ್ದಾರೆ. ಮತ್ತು ನೀಟ್ ಎಕ್ಸಾಮು ಕ್ಯಾನ್ಸಲ್ ಆಗಿದ್ದು, ಮತ್ತು ಎಕ್ಸಾಮ್ ಮಾಡಿದ್ದು, ರಿಸಲ್ಟ್ ಬಂದಿದ್ದು, ಮತ್ತು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಮಾಡ್ತೀವಿ ಅನ್ನೋದು ಅದನ್ನು ಮಾತ್ರ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಬಟ್ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂದರೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಷ್ಟು ಒಡನಾಟವನ್ನು ಹೊಂದಿದ್ದರು, ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಿದ್ದರು. ಅವ್ರನ್ನ ಹೆಂಗೆ ರಾಜೀನಾಮೆ ಪಡೆಯೋದು ಅಂತ ಮೋದಿಯವ್ರಿಗೂ ಚಿಂತೆ ಆಗಿತ್ತಂತೆ. ಅದಾದ ಮೇಲೆ ಈ ಹೋರಾಟ ಯಾವಾಗ ದೊಡ್ಡ ಹಂತಕ್ಕೆ ಹೋಯಿತು, ಆಮೇಲೆ ವಾಂಗ್ಚುಕ್ ಅವರ ಪ್ರತಿಭಟನೆ ಕೂಡ ಇಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಹಾಗಾಗಿನೇ ರಿಸೈನ್ ಅವರು ತೆಗೆದುಕೊಂಡಿದ್ದು. ಇಷ್ಟು ತಿಂಗಳ 3.5 ತಿಂಗಳ ಯಾಕೆ ಇದೆಲ್ಲ ಹೈಡ್ರಾಮಾ ನಡೀತಿತ್ತು ಹೇಳಿ? ಪ್ರಭಾವಿ ನಾಯಕರು ಕೂಡ ಆಗಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು. ಬಟ್ ಈಗ ಅಳೆದು ತೂಗಿ ಅವ್ರನ್ನ ಮನವೊಲಿಸಿ ರಾಜೀನಾಮೆಯನ್ನು ಈಗ ತೆಗೆದುಕೊಂಡಿದ್ದಾರೆ. ಬಟ್ ಕಾಕ್ರೋಚ್ ಪಾರ್ಟಿ ಖಂಡಿತ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು.
ನೋಡಿ 12 ವರ್ಷದ ಹಿಂದೆ ಒಬ್ಬರದ್ದು ರಾಜೀನಾಮೆ ಆಗಿತ್ತು, ಅದು ರಾಜ್ಯ ಖಾತೆದದು. ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕರಿಸಿದ ಮೇಲೆ ಮೊದಲ ಕೇಂದ್ರದ ವಿಕೆಟ್ ಇದು. तो मैं जो कदम सरकार ने और धर्मेंद्र प्रधान जी ने लिया उसका स्वागत करता हूं, सम्मान करता हूं और सभी देशवासियों को बधाई देता हूं कि ये एक लोकतंत्र की जीत है जो आज हमने देखा और इसे ऐसा ही आगे भी हम सुरक्षित रखें लोकतंत्र को भारत में और